ಸರ್, ಈಗ ಅವರ ಪರಂಪರೆ, ಅವ್ರ ಲೆಗಸಿನ ನೀವು ಹೇಗೆ ಮುಂದೆ ತೊಗೊಂಡು ಹೋಗ್ತೀರಾ ಸರ್? ಅವ್ರ ಜೊತೆಗೆ ಬೆಳೆದ್ರಿ, ಅವ್ರ ಜೊತೆಗೆ ರಾಜಕಾರಣ ಮಾಡಿದ್ರಿ, ಅವರ ಸಂಬಂಧಿ ಆದ್ರಿ, ಈಗ ಅವರ ಪರಂಪರೆ ಕೂಡ ಇದೆ. ಪರಂಪರೆನ ಅವರ ಅವ್ರ ಮೊಮ್ಮಕ್ಕಳಿದ್ದಾರೆ, ಅವ್ರು ತೊಗೊಂಡು ಹೋಗ್ತಾರೆ. ಅವ್ರ ತಮ್ಮನ ಮಗ ಇದ್ದಾನೆ, ಅವ್ರು ತೆಗೆದುಕೊಂಡು ಹೋಗ್ತಾರೆ. ಪೊಲಿಟಿಕಲ್ ಲೆಗಸಿ ಸರ್? ಪೊಲಿಟಿಕಲಿ ನಮ್ಮ ಕೈಯಲ್ಲಿ ಏನಾಗ್ತದೋ ಖಂಡಿತ ನಾನು ಪಾಪ ನನಗೆ ಒಳ್ಳೇದಾಗಲಿ ಅಂತಲೇ ಅವರು ನಾನು ರಾಜಕೀಯದಿಂದ ಆ್ಯಕ್ಟಿವ್ ಪಾಲಿಟಿಕ್ಸಿಂದ ನಿವೃತ್ತಿ ಆಗ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಐ ಡಿಂಟ್ ವಾಂಟ್ ಟು ಫೋರ್ಸ್ ಹಿಮ್, ಯು ಡಿಕ್ಲೇರ್, ಯು ಜಾಯಿನ್ ಕಾಂಗ್ರೆಸ್. ನಮ್ಮ ಪಾರ್ಟಿಯಿಂದ ನಂಗೆ ಪ್ರೆಷರ್ ಇತ್ತು, ನೀವು ಹೇಳಿ ಮಾಡಿ ಸೇರಿಸ್ಬಿಡಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ. ಯಾಕೆಂದ್ರೆ ಅವ್ರ ಫ್ಯಾಮಿಲಿ, ಐ ನೋ ದೇರ್ ಪೇಯ್ನ್ ಅನುಭವಿಸ್ತಾ ಇದ್ದಾರೆ ಹೆಣ್ಮಕ್ಳು ಪಾಪ. ನಾನು ಐ ಡಿಂಟ್ ವಾಂಟ್ ಇಟ್ ಟು. ನನಗೆ ನಾವೇನೋ ಒಂಥರ ಹಳ್ಳಿ ಜನ ಹೆಂಗೋ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ, ಫೇಸ್ ಮಾಡ್ತಾಯಿದ್ದೀವಿ ಇವ್ರನ್ನೆಲ್ಲ. ಪಾಪ ಅವ್ರಿಗೆ ನಾನು ಅದನ್ನು ಅಟ್ಯಾಚ್ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿ ಲಾಸ್ಟ್ ಎಲೆಕ್ಷನ್ ಬದಲು ಮತ್ತೆ ವಾಪಸ್ ಕರ್ಕೊಂಬರೋದು ಪ್ಲ್ಯಾನ್ ಇತ್ತು ಕೃಷ್ಣ ಅವ್ರನ್ನ. ಎಲ್ಲರನ್ನೆಲ್ಲ ಭಾಳ ಫೋರ್ಸ್ ಮಾಡೋದು ನನಗೆ ಮಾಡು ಅಂತ ನಾನು ಆಸೆ. ಅವ್ರ ಬ್ಲೆಸ್ಸಿಂಗ್ಸ್ ಇತ್ತು, ಸಾಕು ನನಗದೆ. ಸರ್, ಫೈನಲಿ ನೀವು ಅವರನ್ನು ಹೇಗೆ ನೆನ್ಪಿಟ್ಕೋತೀರಾ ಸರ್? ಏನಿಲ್ಲ, ನನ್ನ ಇಡೀ ರಾಜ್ಯ ಅವ್ರ ಜೊತೆ ನನ್ನ ಗುರುಸ್ತಾ ಇದೆ. ಅವ್ರ ನೆರಳು ನನ್ನ ಮೇಲೆ ಇದೆ. ಅವ್ರು ನನಗೆ ನನ್ನ ಮೇಲೆ ಇಟ್ಕೊಂಡಿದ್ದಂಥ ನಂಬಿಕೆ ಇದೆಯಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇರ್ತೀನಿ ನಾನು. ಹಂಗೆ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ನಂಬಿಕೆ ಇದೆಯಲ್ಲ, ದಟ್ ವಾಸ್ ಎನಫ್ ಫಾರ್ ಮೀ. ಈ ನ್ಯೂ ದಟ್ ತಪ್ಪುಗಳು ಮಾಡ್ಬೋದು ನಾನು, ಬಟ್ ಅಲ್ಟಿಮೇಟ್ಲಿ ವಿಲ್ ಡೂ ಇಸ್ ಜಾಬ್. ಎಷ್ಟೋ ಜನ ಹೋಗೋರ ಹತ್ರ ಜಗಳ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಜಾಫರ್ ಶರೀಫ್, ಇನ್ಕ್ಲೂಡಿಂಗ್ ಸೋ ಮೆನಿ ಮೈ ಕೊಲೀಗ್ಸ್. ನಾವು ಈಗೂ ಇರೋಂಥ ಎಮ್ ಎಲ್ ಎಗಳೆಲ್ಲ ಹೋಗಿ ಏನು ಅವನೊಬ್ಬನೇ ಕರೀತೀರಾ, ಏನು ಇದು ಮಾಡ್ತೀರಾ, ಅದು ಮಾಡ್ತೀರಾ ಅಂತ. ಆಗ ಅವ್ರ ಮುಂದೆ ಒಂದು ಭಾಷಣ ಮಾಡಿದ್ದೆ ನಾನು. ಏನು ಭಾಷಣ ಮಾಡಿದೆ ಅಂದರೆ, ಈ ಅಕ್ಬರು ಬೀರ್ಬಲ್ ಕೇಳ್ತಾರೆ, ಅಕ್ಬರ್ ಮೇಲೆಲ್ಲ ಎಲ್ಲರೂ ಗಲಾಟೆ ಮಾಡ್ತಾರಂತೆ, ಮಂತ್ರಿಗಳೆಲ್ಲ ಗಲಾಟೆ ಮಾಡಿರುತ್ತೆ. ಏನು ಯಾವಾಗಲೂ ಬೀರ್ಬಲ್ನ ಕರಿತೀರಾ, ಎಲ್ಲ ಬೀರ್ಬಲ್ನ ಇಟ್ಕೊಂಡಿದ್ದೀರಾ ಅಂತ ಎಲ್ಲ ಗಲಾಟೆ ಮಾಡ್ತೀರಂತೆ. ಅವ್ರಿಗೆ ಮದ್ದೂರು ಅಭಿಮಾನಿಗಳದೆಲ್ಲ ಒಂದು ಸನ್ಮಾನ ಮಾಡಿದ್ರು ಬೆಂಗಳೂರಲ್ಲಿ, ಟೌನ್ ಹಾಲಲ್ಲಿ, ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲಲ್ಲಿ. ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು 3 ತಿಂಗಳು ಇನ್ನೂ ಅಧಿಕಾರ ಇದೆ ಅನ್ನುವಾಗ ಒಂದು ಸನ್ಮಾನ ಮಾಡಿದ್ರು. ಆಗ ನನ್ನ ಕರೆದು ರಾಣಿ ಸತೀಶ್ ಇದ್ದರು ಆ ವೇದಿಕೆಯಲ್ಲಿ, ನನ್ನೂ ಕರೆದಿದ್ರು. ನಾನು ಹೇಳಿದೆ, ಆಗ ಅಕ್ಬರ್ ಬೀರ್ಬಲ್ಗೂ ಒಂದು ಬೀರ್ಬಲ್ ವಿಚಾರದಲ್ಲಿ ಜಗಳ ಮಾಡ್ತಾರೆ ಅಕ್ಬರ್ ಹತ್ರ, ಯಾಕೆ ಅವನ್ನೇ ಕರಿತಾ ಇದ್ದೀರಾ ಅಂತ. ಸೊ ಬೀರ್ಬಲ್ ಎಲ್ಲರನ್ನೂ ಕೇಳ್ತಾರೆ. ಆಗ ಬೀರ್ಬಲ್ ಒಂದು ಪ್ರಶ್ನೆ ಕೇಳ್ತಾರೆ, ಆಯ್ತಪ್ಪ ಸರಿ ಇಲ್ಲ, ನೀವು ಹೇಳ್ರೆ ನಾನು ಕೇಳೋ ಒಂದು ಪ್ರಶ್ನೆ ಕೇಳ್ತೀನಿ ಅಂತ. ಏನಂತ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾನೆ. ಯಾರು? ಅಕ್ಬರ್ ಬೇರೆಯವ್ರನ್ನ, ಮಿನಿಸ್ಟ್ರುಗಳನ್ನ. ಅವ್ರು ಮಕ್ಕ ನೋಡ್ತಾ ಇರ್ತಾರೆ. ನೀನು ಹೇಳು ಬೀರ್ಬಲ್ ಅಂತ. ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು 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 ನಿಮ್ಮ ಕೈಲೆಲ್ಲ ಕೂದಲು ಉದುರೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಪ್ಪ, ಕೂದಲೆಲ್ಲ ಉದುರೋಗಿದೆ, ನಿನ್ನ ಕೈಲಿ ಯಾಕೆ ಕೂದಲಿಲ್ಲ, ಸಭಿಕ್ರ ಕೈಲಿ ಯಾಕೆ ಕೂದಲಿಲ್ಲ ಅಂತ. ಇಲ್ಲ ಸ್ವಾಮಿ, ನೀವು ದಾನಿಗಳು, ದಾನ ಕೊಟ್ರಿ, ಕೊಟ್ಟು 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 ನಿಮ್ಮ ಕೈ ಕೂದಲು ಉದುರೋಯ್ತು, ನಾವು ಈಸ್ಕೊಂಡು ನಮ್ಮ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನನ್ನ ಕೈಯಲ್ಲಿ ಉದುರೋಯ್ತು ಅಂತ ಹೇಳಿದ್ರೆ. ಆಯಿತು ಸರಿ ಕಣೆ, ನನ್ನ ಕೈಯಲ್ಲಿ ನಾನು ಕೊಟ್ಟೆ ಉದುರೋಯ್ತು, ನೀನು ಈಸ್ಕೊಂಡೆ ಉದುರೋಯ್ತು, ಸಭಿಕ್ರ ಹತ್ರ ಯಾಕೆ ಇಲ್ಲ ಅಂತ. ಅವರು ನಂಗೆ ಸಿಕ್ಲಿಲ್ವಲ್ಲ ಅಂತ ಹೊಸ್ಕೊಂಡು ಕೂದೋದಾಯ್ತು ಅಂತ. ಹಂಗೆ ಕೆಲವರೆಲ್ಲ ಮಾಡೋಕ್ಕಾಗದೆ ಕೆಲವ್ರಿಗೆ ಎಲ್ಲ ಶಿವಕುಮಾರನೇ ಕರೀತಾರೆ ಅಂತ ಸಿ ಒಂದೊಂದು ಹೇಳಿದ್ರು ಅವರು, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಎಸ್ ಎಂ ಕೃಷ್ಣ ಅವರು ಜಾಫರ್ ಶರೀಫ್ ಕೇಳಿದರು. ಜಾಫರ್ ಶರೀಫ್ ನನಗೊಂದು ಮಾತಾಡಿದ್ರು, ಅದಕ್ಕೆ ನಿನ್ನ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದೆ, ಆಲ್ ಕಾಂಟ್ ಡೂ ಇಸ್ ಜಾಬ್ ವಾಟ್ ಎವರ್ ಇಟ್ ಡಸ್. ಇವತ್ತು AC ಸೆಷನ್ ಇತ್ತಲ್ಲ ನಮ್ಮ ಬೆಂಗಳೂರಲ್ಲಿ, ನೆನಪಿದೆಯಾ ನಿಮಗೆ? ಅದು ಬೇಡ ಅಂತ ಹೇಳ್ಬಿಟ್ಟಿದ್ರು. ಅಯ್ಯೋ ಬರ್ತಾರೆ ಮಾಡ್ತಾರೆ, ಸುಮ್ಮನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಚಾಡಿ ಹೇಳ್ಕೊಂಡು ಕೂತ್ಕೋತಾರೆ ಯಾಕೆ ಅಂತ. ಕೊನೆಗೆ ಡೆಲ್ಲಿಯವ್ರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಆಗಲೇಬೇಕು ಅಂತ. ನಿಮ್ಗೆ ಯಾಕೆ ಬಿಡಿ ಸರ್, ನಾನು ಮಾಡ್ತೀನಿ ಅಂತೇಳಿ ನಾನು ಮಾಡಿ, ಕೊನೆಗೆ ಲಾಸ್ಟಲ್ಲಿ ಒಂದಿನ ಫೋನ್ ಮಾಡಿ ಆದಮೇಲೆ ಅವ್ರಿಗೆ ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟು ನಂಬಿ ಬಿಟ್ಬಿಟ್ಟಿದ್ರು, ನೀನೇ ಏನು ಬೇಕೋ ಮಾಡು ಅಂತ. ಕೊನೆಗೆಲ್ಲ ಮಾಡಿ ಅದೆಲ್ಲ ಆದಮೇಲೆ ಫೋನ್ ಮಾಡಿದ್ರು, ಐ ಆಮ್ ಸೋ ಹ್ಯಾಪಿ ಸೇ ಯು ಹ್ಯಾವ್ ಸೇವ್ಡ್ ಮೀ, ಇಟ್ ವಾಸ್ ವೆಂಟ್ ಆನ್ ವೆರಿ ವೆಲ್ ಅಂತ.
ಅವಾಗ ಹೇಳಿದ್ರು. ಹಾಗೆ ಸರ್ ಫೈನಲಿ ಸರ್ ಒಂದು ಸೀಕ್ರೆಟ್ ಅಥವಾ ಒಂದು ಉಪದೇಶ ಥರ ಏನಾದ್ರು ಕೊಟ್ಟರೆ, ಗುರು ಮಂತ್ರ ಏನಾದ್ರು ಕೊಟ್ಟಿದ್ದಾರೆ ನಿಮಗೆ? ಏನು ಗುರು ಮಂತ್ರ ಇಲ್ಲ, ಅವ್ರ ನೆರಳು ನನ್ನ ಮೇಲೆ ಇದೆಯಲ್ಲ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ಇಷ್ಟು ತನಕ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.